ಅದು ಮುಂಚೆ ಇದಕ್ಕೆಲ್ಲ ಏನು ಬುಕ್ಕಿಂಗ್ ಇರಲಿಲ್ಲ, ಆಗಲ್ಲ. ಸೊ ಆಮೇಲೆ ಬೆಟ್ಟನೂ ಅಷ್ಟೇ ಅಷ್ಟು ಈಸಿ ಇಲ್ಲ, ವೆರಿ ಡೇಂಜರಸ್ ಆಗಿದೆ. ನೋಡಿ ಇದು ಡ್ರೋನ್ ವ್ಯೂ. ನಾನು ನೋಡಿ ಇಲ್ಲಿಂದ ನಡ್ಕೊಬೋದಿದ್ದು ಫುಲ್ಲು ಮುಚ್ಕೊಬಿಟ್ಟಿದೆ. ಬನ್ನಿ ಮುಂದೆ ಹೋಗುವ. ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲಿ ಬಂದಿದ್ದೀನಪ್ಪ ಅಂತಂದರೆ ಸಾವಂದುರ್ಗ ಬೆಟ್ಟಕ್ಕೆ ಟ್ರೆಕ್ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಸಾವಂದುರ್ಗ ಟ್ರೆಕ್ ಹೇಗಿದೆ ಅಂತ. ಮೇಲ್ಗಡೆ ಫುಲ್ಲು ಫಾಗ್ ಇದೆ, ನೋಡ್ತಾ ಇದ್ರೆ ಹಿಂಗೆ ಹತ್ಕೊಂಡು ಹೋಗ್ಬೇಕು ಅನ್ಸುತ್ತೆ, ಆದರೆ ಹಿಂಗೆ ಹತ್ಕೊಂಡು ಹೋಗೋಕ್ಕಾಗಲ್ಲ. ನೋಡಿ ಲಾರೆ ಮಾರ್ಕ್ ಹಾಕಿದ್ದಾರೆ, ನೋಡಿ ಲಾರೆ ಮಾರ್ಕ್ ಹಾಕಿದಾರಲ್ಲ. ನೋಡಿ ಇದು ಮೊದಲನೇ ಕೋಟೆ ಬಾಗಿಲು ಎಂಟ್ರೆನ್ಸು. ಇಲ್ಲೊಂದು ಕಲ್ಲು ಮಂಟಪ ಇದೆ ನೋಡಿ, ಇನ್ನೂ ಇಷ್ಟು ಹೋಗಬೇಕು, ನಿಜವಾಗ್ಲೂ ಸಾವಂದುರ್ಗ ನನ್ನ ಫೇವ್ರೇಟು, ಪ್ಲಸ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇದು. ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ಬಹುಶಃ, ಇದು ಏಷ್ಯಾದಲ್ಲೇ ನಂಬರ್ 1 ಏಕಶಿಲಾ ಬೆಟ್ಟ ಇದು. ತದನಂತರ ಮಧುಗಿರಿ. ಓಕೆ, ಅರಣ್ಯ ವಿಹಾರದಲ್ಲಿ ಇರೋ ಟ್ರೆಕ್ಸ್ಗೆಲ್ಲ ನೋಡಿ ಈ ಥರ ಆರೋ ಮಾರ್ಕ್ ಹಾಕಿರ್ತಾರೆ. ಸೊ ನೀವು ವಿತೌಟ್ ಗೈಡ್ ಸಹ ಹೋಗ್ಬೋದು. ನಾನೀಗ ಒಬ್ಬನೇ ಹೋಗ್ತಾಯಿದ್ದೀನಿ, ಅಂದರೆ ಐ ಮೀನ್ ಗೈಡ್ ಇಲ್ಲ. ಸೊ ಇದೊಂದು ಪ್ಲಸ್ ಪಾಯಿಂಟು, ವಿತೌಟ್ ಗೈಡ್ ಸಹ ನೀವು ಹೋಗ್ಬೋದು, ಏನೂ ತೊಂದರೆ ಆಗಲ್ಲ. ನೋಡಿ ಇಲ್ಲಿ ಏಕ ಹಾಕಿರ್ತಾರೆ ಈ ಥರ. 1226 ಮೀಟ್ರು ಅಂದರೆ 4022 ಅಡಿ ಸೀ ಲೆವೆಲಿಂದ ಮೇಲಿನ ಬೆಟ್ಟ. ಓಕೆನಾ? ಸೊ ಈ ಬೆಟ್ಟ ಎಲ್ಲರೂ ಮಾಡಿದ್ದಾರೆ, ಅಂದರೆ ಹಿಂದೆ ಟಿಪ್ಪು ಸುಲ್ತಾನು ಇದಕ್ಕಿಂತ ಹಿಂದೆ 1340ರಲ್ಲಿ ಬಲ್ಲಾಳ ಹೊಯ್ಸಳ 3ನೇ ರಸ ಅನಿಸುತ್ತೆ, ಅವರು ಈ ಬೆಟ್ಟಕ್ಕೆ ಸಾವಂದಿ ಅಂತ ಹೆಸರು ಕೊಟ್ಟರಂತೆ. ಸೊ ಇದು 2 ಬೆಟ್ಟದಿಂದ ಫಾರ್ಮ್ ಆಗಿರೋ ಬೆಟ್ಟ ಅಂತೆ, ಕರಿಗುಡ್ಡ ಹಾಗೂ ಬಿಳಿಗುಡ್ಡ, ಇವೆರಡರಿಂದ ಫಾರ್ಮ್ ಆಗಿರೋದು. ಸೊ ಹೊಯ್ಸಳ ಬಲ್ಲಾಳ 3ನೇ ಅರಸರು ಇದಕ್ಕೆ ಸಾವಂದಿ ಅಂತ ಹೆಸರು ಕೊಟ್ಟರಂತೆ. ಸೊ ಇದ್ರದ್ದು ರಾಕ್ ಏಜ್ ಬಂದ್ಬಿಟ್ಟು 2 ರಿಂದ 3 ಬಿಲಿಯನ್ ಅಷ್ಟು ವಯಸ್ಸಾಗಿದೆ ಈ ಬೆಟ್ಟಕ್ಕೆ. ಓಕೆ, ನಿಜವಾಗ್ಲೂ ಈ ಟ್ರೆಕ್ನ ಬೆಂಗಳೂರಲ್ಲಿರೋರು ಮಾಡಬೇಕು. ಯಾಕಂದರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬೇರೆ ಟ್ರೆಕ್ಸ್ ಎಲ್ಲ ನಿಮ್ಗೆ ಈಸಿ ಆಗುತ್ತೆ. ಸೊ ಬನ್ನಿ ನೋಡಿ, ಅಲ್ಲೆಲ್ಲ ಮೋಡ ನೋಡಿ ಹೇಗೆ ಪಾಸ್ ಆಗ್ತಾ ಇದೆ, ಕಾಣಿಸ್ತಾ ಇದೆಲ್ಲ. ಕ್ಲೌಡ್ಸ್ ಎಲ್ಲ ಸಖತ್ತಾಗಿ ಇದಾಗ್ತಾ ಇದೆ. ಸೊ ಬೆಳಗ್ಗೆ 6 ಗಂಟೆಗೆ ಒಂದು ಸ್ಲಾಟ್ ಇದೆ, ಅದು ಬಿಟ್ಟರೆ 6 ರಿಂದ 10 ಸ್ಲಾಟ್ ಇದೆ, 9 ರಿಂದ 11 ಒಂದು ಸ್ಲಾಟ್ ಇದೆ. ಸೊ ನಾನು ಪ್ರಿಫರ್ ಮಾಡೋದು 6 ಗಂಟೆಗೆ ಬಂದರೆ ಒಳ್ಳೆಯದು. ನೋಡಿ ಹೇಗಿದೆ ಕ್ಲೌಡ್ಸ್ ಎಲ್ಲ, ನೋಡಿ ಹೇಗೆ ಪಾಸ್ ಆಗ್ತಾ ಇದೆ, ಬ್ಯೂಟಿಫುಲ್ ಆಗಿದೆ ವ್ಯೂ ಅಲ್ಲ. ಸೊ ನೀವು ಬೆಳಗ್ಗೆ ಟೈಮೇ ಬಂದರೆ ಈ ಥರ ಕ್ಲೌಡ್ಸ್ಗೆ ಎಲ್ಲ ಸಾಕ್ಷಿ ಆಗ್ತೀರ. ಆಮೇಲೆ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ. ಸೊ ಆಮೇಲೆ ಬೆಟ್ಟನೂ ಅಷ್ಟೇ ಅಷ್ಟು ಈಸಿ ಇಲ್ಲ, ವೆರಿ ಡೇಂಜರಸ್ ಆಗಿದೆ. ಗೈಡ್ ಇರ್ತಾರೆ, ಸೊ ನಿಧಾನಕ್ಕೆ ಬರೋಕ್ಕಾದ್ರೆ ಬನ್ನಿ. ನಾನು ಎಲ್ಲ ಟ್ರೆಕ್ಕಲ್ಲೂ ಎಲ್ಲ ವೀಡಿಯೋಸಲ್ಲಿ ಹೇಳಿ ಬೋರ್ ಆಗಿದೆ, ಬಟ್ ಸ್ಟಿಲ್ ನನ್ನ ಕರ್ತವ್ಯ. ವಿತೌಟ್ ಪ್ರಿಪ್ರೇಷನ್ ಟ್ರೆಕ್ ಮಾಡಬೇಡಿ ದಯವಿಟ್ಟು. ನೀವು ಒಳ್ಳೆ
ಇದಿರೋ ಶೂಸ್ ಅಥವಾ ಚಪ್ಪಲಿ ಹಾಕ್ಕೊಂಡೇ ಟ್ರೆಕ್ ಮಾಡಬೇಕು. ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಮಾಮೂಲಿ ಸ್ಪೋರ್ಟ್ಸ್ ಶೂಸು, ಜಾಗ್ ಮಾಡೋದು ಅಥವಾ ವಾಕ್ ಮಾಡೋ ಶೂಸಲ್ಲಿ ಟ್ರೆಕ್ ಮಾಡೋಕ್ಕಾಗಲ್ಲ. ಪ್ಲೀಸ್, ಒನ್ ಟೈಮ್ ಇನ್ವೆಸ್ಟ್ಮೆಂಟು ತೊಗೊಳ್ಳಿ, ಏನಾಗಲ್ಲ. ಆವಾಗಲೇ ಒಂದು ಬಾಗಿಲು ಥರ ಸಿಗ್ತಲ್ಲ, ಅದಾದಮೇಲೆ ಇದೊಂದು ಸಣ್ಣದ ಕೋಟೆ, ವಾಚ್ ಟವರ್ ಇರಬೇಕಿದು, ಮೋಸ್ಟ್ ಪ್ರಾಬಬ್ಲಿ ಅದೇ ಇರುತ್ತೆ ಟವರ್. ಓಕೆ, ಶತ್ರು ಯಾರನ್ನ ಬರೋಂಗಿದ್ರೆ ನೋಡಿ, ಜನ ಬರ್ತಾ ಇದ್ದಾರಲ್ಲ, ಈ ಥರ ಯಾರನ್ನ ಶತ್ರುಗಳು ಬರ್ತಾಯಿದ್ರೆ ಪ್ರಾಬ್ಲಿ ಇಲ್ಲಿಂದ ಅಟ್ಯಾಕ್ ಮಾಡ್ತಾಯಿದ್ರು ಅನಿಸುತ್ತೆ. ನೋಡಿ ಹೇಗಿದೆ ಸ್ಟೀಪ್ ಕ್ಲೌಡ್ಸ್, ನೋಡ್ರಿ ಹೆಂಗೆ ಪಾಸ್ ಆಗ್ತಾಯಿದೆ. ವಾವ್, ಬ್ಯೂಟಿಫುಲ್ ವೆದರ್. ಸೊ ಬೆಳಗ್ಗೆ ಬಂದ್ರೇ ನಿಮ್ಗೆ ಈ ಥರ ಒಂದು ಇದು ಸಿಗೋದು, ವ್ಯೂ ಸಿಗೋದು. ಮುಂಚೆ ಇದಕ್ಕೆಲ್ಲ ಏನು ಬುಕ್ಕಿಂಗ್ ಇರಲಿಲ್ಲ, ಹಾಗೆ ಬರ್ಬೋದಾಯಿತು. ನಾವು ಅವಾಗ ಬಂದಾಗ ಯಾವ ಬುಕ್ಕಿಂಗೂ ಇಲ್ಲ, ಏನೂ ಇಲ್ಲ. ಯಾರೋ ಒಬ್ಬರು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾಯಿದ್ದವರು, ಸೊ ಅವ್ರು ಬಂದು ಮೇಲ್ಗಡೆ ಕಲ್ಮಂಟಪ ಇದೆ, ಸೊ ಅಲ್ಲಿಂದ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದುಬಿಟ್ಟಿದ್ರಂತೆ. ಸರಿಸುಮಾರು 4 ರಿಂದ 5 ದಿವಸ ಏನೋ ಆತನ ಬಾಡಿ ಹುಡುಕಿದ್ದಾರೆ. ಸೊ ನೋಡಿ ನೋಡ, ಅದೊಂದು ರೀಸನ್ಗೆ ಇಲ್ಲಿ ಟ್ರಕ್ ನಿಲ್ಲಿಸಿದ್ರು. ಸೊ ನೋಡಿ, ಇದು ಡ್ರೋನ್ ವ್ಯೂ 360 ಡಿಗ್ರಿ ಡ್ರೋನ್ ವ್ಯೂ ಇದು. ಓಪ್ಪ, ಆಲ್ಮೋಸ್ಟ್ ಅರ್ಧ ಬಂದಿದ್ದೀನಿ, ಇನ್ನೊಂದು ಅರ್ಧ ಅಷ್ಟೇ ಹೋಗ್ತಾ ಇರೋದೆ. ಇಷ್ಟು ಇಲ್ಲಿವರೆಗೂ ಬರೋದೇ ಸ್ವಲ್ಪ ಚಾಲೆಂಜಿಂಗು. ಇಲ್ಲಿಂದ ಮೇಲೆ ಏನಂತ ಇದಿಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ ಹೋಗುವ, ಟ್ರೆಕ್ ಮಾಡುವ, ಮಜಾ ಮಾಡುವ. ಸನ್ರೈಸ್ ಆಗಿದೆ, ಬಟ್ ಇಲ್ಲಿ ನಮ್ಮ ಸೂರ್ಯ ಅಂಕಲ್ ಇದ್ದಾರೆ, ಅಡ್ಡ ಇದೆ ನೋಡಿ, ಸಖತ್ತಾಗಿದೆ ಅಲ್ಲ ಕ್ಲೌಡ್ ಫಾರ್ಮೇಷನ್. ವಾವ್, ಸೂಪರ್ ಆಗಿದೆ. ಒಂದಕ್ಕೊಂದು ಹೆಂಗೆ ಲಿಂಕ್ ಆಗಿದೆ ನೋಡಿ. ಸೂಪರ್. ಆಮೇಲೆ ನಾನು ಅವಾಗಲೇ ಹೇಳಿದ್ನಲ್ಲ, ಕರಿಗುಡ್ಡ ಬಿಳಿಗುಡ್ಡ ಅದರಿಂದ ಇದೆಲ್ಲ ಆಯಿತು ಅಂತ. ಅದು ಆನ್ಲೈನಲ್ಲಿ ಸಿಕ್ಕಿರೋ ಇನ್ಫಾರ್ಮೇಷನ್ನು, ಯಾವುದೋ ಇನ್ಸ್ಕ್ರಿಪ್ಷನ್ ಇಲ್ಲ ಅದಕ್ಕೆ, ಅಂದರೆ ಶಾಸನ ಇಲ್ಲ. ಸೊ ಅದರಲ್ಲಿ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ, ಪ್ಲಸ್ ಇಲ್ಲಿ ಲೋಕಲ್ ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿ ನಿಮಗೆ ತಿಳಿಸೋ ಪ್ರಯತ್ನ ಪಟ್ಟಿದ್ದೀನಿ. ತುಂಬ ದೂರ ಇದ್ದಾರೆ, ಅಂದರೆ ಒಂದೇ ಸಲ ಎತ್ತಕ್ಕಾಗಲ್ಲ ಇದು. ಬರೋದೆ ನೋಡಿ ಮೇಲೆ ಹೆಂಗೆ ಕ್ಲೌಡ್ ಫಾರ್ಮ್ ಆಗಿರೋದು, ಫುಲ್ಲು ಕ್ಲೌಡ್ ಫಾರ್ಮ್ ಆಗಿರೋದು ನೋಡಿ. ಫುಲ್ಲು ಕ್ಲೌಡ್ ಫಾರ್ಮ್. ಬೆಳಗ್ಗೆ ಬಂದು ಟ್ರೆಕ್ ಮಾಡಿದೆ. ಬಿಸ್ತಲ್ಲಂತೂ ಹತ್ತೋದನ್ನು ಊಹೆನೂ ಮಾಡ್ಕೋಬೇಡಿ, ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ನೋಡಿ ಏನು ತಣ್ಣಗಿದೆ, ಬ್ಯೂಟಿಫುಲ್ ಆಗಿದೆ. ಇನ್ನೂ ಹೋಗಬೇಕು, ಅಂದರೆ ಆಲ್ಮೋಸ್ಟ್ ಇದ್ದೀನಿ. ಮೇಲ್ಗಡೆ ಮಂಟಪದ ಹತ್ರ ಹೋಗೋ ದಾರಿ ಮರ್ತಿದ್ದೀನಿ, ಹುಡುಕಬೇಕು. ಇಲ್ಲ ಗೈಡು ತುಂಬ ಹಿಂದೆ ಇದ್ದಾರೆ, ಅವ್ರು ಬರೋವರೆಗೂ ಕಾಯಬೇಕು. ಟ್ರೈ ಮಾಡ್ತೀನಿ ನಾನೇ ಹುಡುಕ್ಬೋದಾ ಅಂತ. ಓಕೆ, ನಿಮಗೆ ಕಾಣಿಸ್ತಾ ಇರ್ಬೋದು ಫುಲ್ಲು ಕ್ಲೌಡ್. ನನ್ನ ಕನ್ನಡಕನೇ ಮಂಜಾಗ್ತಾ ಇದೆ. ಫುಲ್ಲು ಮೋಡ ಕವಿದ ವಾತಾವರಣ ನೋಡಿ.
ಫುಲ್ ಮುಚ್ಕೊಬಿಟ್ಟಿದೆ ನನ್ನ ನೋಡಿ. ನೋಡಿದ್ಯಾ, ಏನು ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲೂ ಅಷ್ಟೇ. ಸೊ ಬೆಳಗಿನ ಜಾವ 6 ಗಂಟೆ ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಈ ಥರ ವೆದರ್ ಸಿಗುತ್ತೆ, ಕಣ್ಣಿಗೆ ತಂಪು. ಸೊ ಬನ್ನಿ ಹೊರಗಡೆ ಹೋಗ್ಬೋದು. ಓವ್ವ, ನೋಡಿ ಹೆಂಗಿದೆ ವೆದರ್. ನೋಡಿ ನೀರಿನ ದೊಣೆ, ಆ್ಯಕ್ಚುಯಲ್ ದೊಣೆ, ವಾಟರ್ ಸ್ಟೋರೇಜ್. ನೋಡಿ ಇದು ಕಾಣಿಸ್ತಾ ಇದೆಯಲ್ಲ, ನಾನು ನೋಡಿ ಇಲ್ಲಿಂದ ನಡ್ಕೊಬೋದಿದ್ದು, ಫುಲ್ಲು ಮುಚ್ಚಿಬಿಟ್ಟಿದೆ. ಬನ್ನಿ ಮುಂದೆ ಹೋಗುವ. ಮೇಲ್ಗಡೆ ಅಂತೂ ಬಹುಶಃ ಅವ್ರು ಬರೋಷ್ಟರಲ್ಲಿ ಈ ವ್ಯೂ ಇರುತ್ತೋ ಅಲ್ಲ ಗೊತ್ತಿಲ್ಲ, ತುಂಬ ಜನ ಬರೋಷ್ಟರಲ್ಲಿ ಈ ವ್ಯೂ ಸಿಗುತ್ತೋ ಇಲ್ಲ ಡೌಟು. ನೋಡಿ ಇದೊಂದು ಮಂಟಪ ಚೆನ್ನಾಗಿದೆಲ್ಲ. ಓಕೆ, ರೆಸ್ಟ್ ಮಾಡ್ಬೋದು. ತುಂಬ ಜನ ಇದು ಗೊತ್ತಲ್ಲ ಕಣ್ರಿ, ಹೇಳೋದಲ್ಲ, ಟಫ್ ಇದೆ ಇದು. ಏನು ಸುಮ್ಮನೆ ಹಂಗೆ ನಡ್ಕೊಂಬಂದ್ಬಿಡೋದು, ಲಾಟ್ ಆಫ್ ಪ್ರಿಪ್ರೇಷನ್ಸ್, ಸ್ಟ್ಯಾಮಿನಾ, ಫಿಟ್ನೆಸ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಅಷ್ಟೆಲ್ಲ ಇದ್ದು ಟ್ರೆಕ್ ಮಾಡಿ. ಸೊ ಹೆಚ್ಚು ಕಮ್ಮಿ ಈ ಫಾರೆಸ್ಟ್ ಟ್ರೈಲ್ ಸಿಗೋವರೆಗೂ ನಾವು ಅರ್ಧ ಬಂದಿದ್ದೀವಿ ಅಂತ ಲೆಕ್ಕ. ಇಲ್ಲಿಂದ ಇನ್ನು ಅರ್ಧ ಹೋಗಬೇಕು, ಮೇಲ್ಗಡೆ ಕಲ್ಲು ಮಂಟಪ ಇದೆಯಲ್ಲ ಅದಕ್ಕೆ. ಸೊ ನಾನು ಆ ಕಲ್ಲು ಮಂಟಪದವರೆಗೂ ಬಿಡೋಲ್ಲ ಅಂತ ಮಾಡಿದ್ದೆ, ಯಾಕಂದರೆ ಹೇಳಿದ್ನಲ್ಲ ಲಾಸ್ಟ್ ಇಯರ್ ಒಂದು ಸಮಸ್ಯೆ ಆಗಿತ್ತು ಇಲ್ಲಿ. ಸೊ ಅದು ಬಿಡೋದಿಲ್ಲ ಅಂದ್ಕೊಂಡಿದ್ದೆ. ಸೊ ಗೈಡ್ನ ಕೇಳಿದೆ, ಹೋಗ್ಬೋದು, ಏನು ತೊಂದರೆ ಇಲ್ಲ ಅಂದರು. ಸೊ ಹೋಗ್ತಾ ಇದ್ದೀನಿ. ಹೇಳ್ತಾ ಇದ್ದೀರಲ್ಲ, ಈಗ ಹೋಗಬೇಕು. ಮುಂಚೆಲೆಲ್ಲ ಬರ್ಬೇಕಾದ್ರೆ ತುಂಬ ಇದು ಮಾಡ್ತಾಯಿದ್ರು, ಕರಡಿಗಳಿರುತ್ತೆ ಹೋಗ್ಬೇಡಿ ಅಂತೆಲ್ಲ. ಸೊ ಇರುತ್ತೆ, ಇಲ್ಲ ಅಂತಿಲ್ಲ, ಬಟ್ ನೋಡಿ ಏನು ಮಾಡೋಕ್ಕಾಗಲ್ಲ, ಬರಬೇಕು ಅಷ್ಟೇ. ಸಾಕಾಗ್ತಾಯಿದ್ದಾರ. ಪೀಕಿಗೆ ಬಂದೆ, ಬಸವ ಮಂಟಪ ಇದೇ ಸಾವಂದುರ್ಗದ ಪೀಕ್. ಸೊ 2006 or 7, 20 ವರ್ಷ ಆದಮೇಲೆ ಅವಾಗಿನ್ನ ಬೇಗ ಬಂದಿದ್ದೀನಿ. ಸೂಪರ್ ಅಲ್ಲ, ನೋಡಿ. ಓಕೆ ನೋಡಿ ಏನಿದೆ ನೋಡ್ರಿ, ಕ್ಲೌಡ್ಸು. ವಾ, ಸಖತ್ತಾಗಿದೆ. ಮಂಟಪ. ಸೊ ಇಲ್ಲಿಂದ ಪಾತಾಳ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸನ್ರೈಸ್ ಆಗಿದೆ. ಟ್ರೆಕ್ಕೆಲ್ಲ ಮುಗೀತು, ಕೆಳಗೆ ಇಳಿತಾ ಇದ್ದೀನಿ. ಹೋದ್ಸಲಿ ಬಂದಿದ್ದಕ್ಕೂ ಅಂದರೆ ತುಂಬ ವರ್ಷದಿಂದ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ಸಾವಂದುರ್ಗ ಸೂಪರ್ ಆಗಿದೆ. ಓಕೆ, ಡ್ರೋನ್ ವ್ಯೂ ನೋಡಿದ್ರಲ್ಲ, ಸೀಪು ಹಿಂಗಿದೆ ಸಾವಂದುರ್ಗದ್ದು. ಸ್ಟೀಪ್ ಇದೆ. ಇನ್ನೊಂದು ಇದಾದ್ಮೇಲೆ ಇನ್ನೊಂದು ಕೆಳಗಡೆ ಬೆಟ್ಟ ಇದೆ, ಅದು ಸ್ವಲ್ಪ ಸ್ಟೀಪ್ ಇದೆ ನೋಡಿ. ಸಖತ್ ಸ್ಟೀಪ್ ಇದೆ ಇದನ್ನು, ಬಟ್ ಮಜಾ ಇದೆ ನಡೆಯೋಕ್ಕೆ. ಈಸಿ ಇಲ್ಲ ಟ್ರೆಕ್ ಇದು, ಸೀರಿಯಸ್ಲಿ ಚಾಲೆಂಜಿಂಗ್ ಆಗಿದೆ. ಬಟ್ ಪ್ರಾಕ್ಟೀಸ್ ಮಾಡಿಕೊಂಡು ವಾಕಿಂಗ್ ಎಲ್ಲ ಮಾಡ್ಕೊಂಡು ನಿಮ್ಗೆ ರೂಢಿ ಇತ್ತು ಅಂತಂದರೆ ಬನ್ನಿ, ಟ್ರೆಕ್ ಮಾಡಿ. ಸೊ ನನ್ನ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ
ಮತ್ತೊಮ್ಮೆ ಇನ್ನೊಂದು ಟ್ರೆಕ್ ಇನ್ನೊಂದು ಜಾಗದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್.